ಒಂದು ದಿನ ಗರುಡ ಶ್ರೀಕೃಷ್ಣನ ಹತ್ತಿರ ನನಗಿಂತ ವೇಗವಾಗಿ ಪಯಣ ಮಾಡುವ ಪ್ರಾಣಿ ಈ ಭೂಮಿ ಮೇಲೆ ಇದೆಯಾ ಅಂತ ಕೇಳುತ್ತೆ. ಇದನ್ನು ಕೇಳಿದ ಸುದರ್ಶನ ಚಕ್ರ ನನಗಿಂತ ಶಕ್ತಿಶಾಲಿ ಆಯುಧ ಈ ಭೂಮಿ ಮೇಲಿದೆಯಾ ಅಂತ ಕೃಷ್ಣನನ್ನ ಕೇಳುತ್ತೆ. ಇದನ್ನೆಲ್ಲ ಕೇಳಿದ ಸತ್ಯಭಾಮ, ತ್ರೇತಾಯುಗದಲ್ಲಿ ನಿಮ್ಮ ಪತ್ನಿ ಸೀತಾದೇವಿಗಿಂತ ನಾನೇ ಅಂದವಾಗಿದ್ದೀನಿ ಅಲ್ಲವಾ ಅಂತ ಕೇಳ್ತಾಳೆ. ಈ ಮಾತುಗಳನ್ನೆಲ್ಲ ಕೇಳಿದ ಶ್ರೀಕೃಷ್ಣನು ಇವರ ಅಹಂಕಾರವನ್ನು ಹೇಗಾದರೂ ಇಳಿಸಬೇಕು ಅಂತ ಅಂದುಕೊಳ್ತಾನೆ. ಗರುಡನನ್ನ ಒಂದು ಪ್ರದೇಶಕ್ಕೆ ಕಳುಹಿಸಿ ಅಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಅವನಿಗೆ ದ್ವಾರಕದಲ್ಲಿ ಸೀತಾರಾಮ ನಿಮಗಾಗಿ ಎದುರು ನೋಡ್ತಾ ಇದ್ದಾರೆ ಎಂದು ಹೇಳಿ ಕಳುಹಿಸಿ ಸುದರ್ಶನ ಚಕ್ರವನ್ನು ಬಾಗಿಲು ಬಳಿ ಇರಿಸಿ ಯಾರೂ ಒಳಗೆ ಬರದಂತೆ ನೋಡಿಕೊಳ್ಳಲು ಆದೇಶಿಸುತ್ತಾನೆ. ನಂತರ ಸತ್ಯಭಾಮೆಗೆ ಸೀತಾದೇವಿಯ ರೀತಿ ತಯಾರಾಗಲು ಹೇಳ್ತಾನೆ. ಗರುಡ ಹೋದ ಪ್ರದೇಶದಲ್ಲಿ ಹನುಮಾನ್ ಧ್ಯಾನ ಮಾಡುತ್ತಾ ಕಾಣಿಸಿಕೊಳ್ತಾನೆ. ಆಗ ಗರುಡ ಹನುಮಂತನ ಹತ್ತಿರ, ಸ್ವಾಮಿ, ನಿಮಗಾಗಿ ದ್ವಾರಕದಲ್ಲಿ ಸೀತಾರಾಮರು ಎದುರು ನೋಡ್ತಾ ಇದ್ದಾರೆ ಎಂದ ಕೂಡಲೇ ಹನುಮಂತನು ಗರುಡನಿಗಿಂತ 100 ಪಟ್ಟು ವೇಗವಾಗಿ ರಾಮನ ರೂಪದಲ್ಲಿರುವ ಕೃಷ್ಣನ ಬಳಿ ಬರ್ತಾನೆ. ಬಾಗಿಲು ಬಳಿ ಯಾರು ನಿನ್ನನ್ನು ತಡೆಯಲಿಲ್ವಾ ಹನುಮ ಎಂದು ಕೃಷ್ಣ ಕೇಳ್ತಾನೆ. ಬಾಗಿಲು ಬಳಿ ಒಂದು ಚಕ್ರ ತಡೆಯಿತು ಸ್ವಾಮಿ, ಅದರ ಹತ್ತಿರ ಯುದ್ಧ ಮಾಡಿದ್ರೆ ನಿಮ್ಮನ್ನು ನೋಡಲು ತಡವಾಗಬಹುದು ಎಂದು ಆ ಚಕ್ರವನ್ನು ನುಂಗಿಬಿಟ್ಟೆ ಎಂದು ಹೇಳ್ತಾನೆ. ಪಕ್ಕದಲ್ಲೇ ಇದ್ದ ಸತ್ಯಭಾಮನನ್ನು ನೋಡಿ, ಈ ದಾಸಿ ಯಾರು ಸ್ವಾಮಿ, ಸೀತಾದೇವಿ ಎಲ್ಲಿದ್ದಾರೆ ಎಂದು ಕೇಳುತ್ತಾನೆ. ಹೀಗೆ ಶ್ರೀಕೃಷ್ಣನು ಹನುಮಂತನ ಮುಖಾಂತರ ಎಲ್ಲರಿಗೂ ಕಣ್ಣು ತೆರೆಸ್ತಾನೆ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ಹಿಸ್ಟ್ರಿ ಇನ್ ಕನ್ನಡ ಪೇಜ್ನ ಮರೀದೆ ಫಾಲೋ ಮಾಡಿ.